ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮಗೆಲ್ಲ ಮೆಂತ್ಯ ತಂಬಳಿ ಮತ್ತು ಮುದ್ದೆ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: 1-2 ಸ್ಪೂನ್ ಮೆಂತ್ಯ, ಜೀರಿಗೆ, ಬೆಲ್ಲ, ಕರಿಬೇವು, ಬೆಳ್ಳುಳ್ಳಿ, ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಒಂದು 7-8 ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಹುರಿಗಡಲೆ ಅಥವಾ ಪುಟಾಣಿ. ಬನ್ನಿ ಈಗ ಸ್ಟವ್ ಆನ್ ಮಾಡಿ, ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು ಅದು ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಮೆಂತ್ಯ ಅಂದರೆ 2 ಸ್ಪೂನ್ ಮೆಂತ್ಯವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಇದು ಒಳ್ಳೆ ಘಮ ಬರೋವರೆಗೂ ನೀಟಾಗಿ ಹುರ್ಕೋಬೇಕು. ನೋಡಿ, ಈ ಥರ ಸಿಡಿಬೇಕು ಮೆಂತ್ಯ, ಆ ಥರ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್. ನಂತರ ಈಗ ನಾವು ತೆಗೆದುಕೊಂಡಿದ್ವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ನಿಮಗೆ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಮ್ಮ ಮನೆಯಲ್ಲಿ ಮಕ್ಕಳು ಎಲ್ಲ ಖಾರ ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಲವೊಬ್ಬರು ಮೆಂತ್ಯ ತಂಬಳಿ ಮಾಡ್ತಾರೆ ಫ್ರೆಂಡ್ಸ್, ಆದರೆ ಅವರು ಜಾಸ್ತಿ ಮೆಂತ್ಯ ಹಾಕಿಬಿಟ್ಟು ಅಥವಾ ಸರಿಯಾಗಿ ಫ್ರೈ ಮಾಡೋದಿಲ್ಲೋ ಏನೋ ಗೊತ್ತಿಲ್ಲ, ಕಹಿ ಆಗಿಬಿಡುತ್ತೆ ಫ್ರೆಂಡ್ಸ್. ಆದರೆ ಇಲ್ಲಿ ನಾನು ತೋರಿಸೋ ವಿಧಾನದಲ್ಲಿ ನೀವು ಮೆಂತ್ಯ ತಂಬಳಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಈಗ ಒಂದು ಜಾರ್ಗೆ ಹುರಿಗಡಲೆ, ಕೊಬ್ಬರಿ, ಮೆಣಸಿನ್ಕಾಯಿ, ಮೆಂತ್ಯ, ಬೆಲ್ಲ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು ಕೂಡ ನಾನು ಇದರಲ್ಲೇ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹುಣಸೆ ಹಣ್ಣು ಬೇಕಿದ್ದರೆ ನೀವು ಇದರಲ್ಲೇ ಆ್ಯಡ್ ಮಾಡ್ಕೋಬೋದು, ಆದರೆ ನಾನು ಆಮೇಲೆ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನಾವು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣ. ಇಲ್ಲಿ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಸಿಡಿಸಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ನೀವು ಒಣ ಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೋಬೋದು, ನಾನಿಲ್ಲಿ ಹಾಕ್ತಾಯಿಲ್ಲ. ನೋಡಿ, ಮಿಕ್ಸಿಯಲ್ಲಿ ನಾನು ಇದನ್ನು ರುಬ್ಕೊಂಡು ತೊಗೊಂಬಂದಿದ್ದೀನಿ. ಈಗ ನಾವು ಒಂದು ಪಾತ್ರೆಗೆ ಅದನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಮೆಂತ್ಯ ಬಜ್ಜಿ ಅಂತಲೂ ಕರೀತಾರೆ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನೀಟಾಗಿ ಹಾಕ್ಕೋಬೇಕು. ಈಗ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ಅದನ್ನು ಹುಳಿಯನ್ನು ನಾವೀಗ ಅದಕ್ಕೆ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನಾನು ಆವಾಗಲೇ ಹೇಳ್ದಂಗೆ ನೀವು ಜಾರಲ್ಲಿ ಮಿಕ್ಸಿ ಮಾಡಬೇಕಾದ್ರೆ ಕೂಡ ಹಾಕ್ಕೋಬೋದು, ನಾನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ರೆಡಿ ಮಾಡಿರ್ತಕ್ಕಂಥ ಒಗ್ಗರಣೆಯನ್ನು ಈಗ ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಆವಾಗಲೇ ನಾವು ರೆಡಿ ಮಾಡಿರ್ತಕ್ಕಂಥ ಒಗ್ಗರಣೆಯನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೂ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಬೇಕಂದ್ರೆ ನೀವು ಇದನ್ನು ಮಾಡ್ಕೋಬೋದು. ಇದು ಸ್ವಲ್ಪ ಗಟ್ಟಿ ಇದ್ದಷ್ಟು ಮುದ್ದೆಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಅನ್ನಕ್ಕೆ ಬೇಕಂದರೆ ಇದನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು, ಅನ್ನದಲ್ಲೂ ಕೂಡ ಇದು ಟೇಸ್ಟಿಯಾಗಿರುತ್ತೆ. ಈಗ ಮುದ್ದೆ ಮಾಡೋಣ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಒಂದು 3 ಚಮಚನಷ್ಟು ನೀರು ತೊಗೊಂಡಿದ್ದೀನಿ. ಲೀಟರಲ್ಲಾದರೆ 3 ಲೀಟರ್. ಅದಕ್ಕೆ ನಾವು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಗಂಟಿಲ್ಲದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಕಲಿಸ್ಕೋಬೇಕು ಹಿಟ್ಟನ್ನು. ನೋಡಿ, ನೀರು ಚೆನ್ನಾಗಿ ಕಾದು ಕುದಿ ಬರಬೇಕು ಫ್ರೆಂಡ್ಸ್. ಇಲ್ಲಿ ಇನ್ನೂ ನೀರು ಅಷ್ಟು ಚೆನ್ನಾಗಿ ಕುದಿ ಬಂದಿಲ್ಲ, ಅದಕ್ಕೆ ನಾನು ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಹಾಗೆ ಬಿಡಬೇಕು ಫ್ರೆಂಡ್ಸ್. ಸ್ವಲ್ಪ ಕಾದ ನಂತರ ನೋಡಿ, ಈಗ ಚೆನ್ನಾಗಿ ನೀರು ಕಾದಿದೆ. ಇನ್ನೂ ಸ್ವಲ್ಪ ಕುದಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಏನಪ್ಪ ಇವರು ಇಷ್ಟೊಂದು ಮುದ್ದೆ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೋಬೋದು. ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ಒಂದು 15 ಜನ ಇದ್ದೀವಿ ಫ್ರೆಂಡ್ಸ್. ಅದಕ್ಕೆ ನಾನು ಎಲ್ರಿಗೂ ಆಗೋಷ್ಟು ಮುದ್ದೆಯನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ನೀವು 4 ಜನ ಇದ್ದರೆ ಒಂದೇ ಚಮಚ ನೀರಿನಲ್ಲಿ ನೀವು ಮುದ್ದೆಯನ್ನು ಮಾಡ್ಬೋದು. ನೋಡಿ, ಈ ಹಿಟ್ಟನ್ನು
ಹೀಗೆ ಹಾಕಿಬಿಟ್ಟು ನೀಟಾಗಿ ಕಲಕಬೇಕು ಫ್ರೆಂಡ್ಸ್. ಅದನ್ನ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ನೀರು ಚೆನ್ನಾಗಿ ಹಿಟ್ಟು ಮತ್ತು ಆ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಅದು ಹಾಗೆ ಕೈ ಆಡಿಸ್ತಾ ಇರಿ ಫ್ರೆಂಡ್ಸ್. ಅದನ್ನು ಇಲ್ಲಾಂದರೆ ಮುದ್ದೆ ಗಂಟು ಬಿದ್ದುಬಿಡುತ್ತೆ. ನೋಡಿ ಈ ಥರ ಕೈ ಆಡಿಸ್ತಾ ಇರಿ. ನಿಮಗೆ ಬೇಕಂದರೆ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮುದ್ದೆಯನ್ನು ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ 15 ಜನ ಇರೋದ್ರಿಂದ ನಾನು ಮಾಡಿದ ಮುದ್ದೆ ವೇಸ್ಟ್ ಆಗೋಲ್ಲ, ಎಲ್ಲರೂ ತಿಂತಾರೆ ಫ್ರೆಂಡ್ಸ್. ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು ಮುದ್ದೆ. ಅದನ್ನ ಆಗಾಗ ಸ್ವಲ್ಪ ಹೀಗೆ ಕೈ ಆಡಿಸ್ತಾ ಇರಿ ಫ್ರೆಂಡ್ಸ್. ಗಂಟಾಗದ ರೀತಿಯಲ್ಲಿ ಕೈ ಆಡಿಸ್ತಾ ಇರಬೇಕು. ನಂತರ ಅದು ಚೆನ್ನಾಗಿ ಕುದಿ ಬರುತ್ತೆ. ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಥರ ಗುಳ್ಳೆ ಬಂದ ನಂತರ ನಾವೇನು ಮಾಡಬೇಕು, ಒಣ ಹಿಟ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪನೇ ಒಣ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಕನ್ಸಿಸ್ಟೆಂಟ್ ಇದ್ದಾಗ ನಾವು ಒಣ ಹಿಟ್ಟನ್ನು ಹಾಕೋಬೇಕು. ಈ ಥರ ಒಂದು ಕೈಯಿಂದ ಹಿಟ್ಟು ಹಾಕ್ತಾ ಇರಬೇಕು, ಒಂದು ಕೈಯಿಂದ ಅದನ್ನು ಮುದ್ದೆಯನ್ನು ನೀಟಾಗಿ ಕುಡಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಅದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ತಾ ಅದು ಸ್ವಲ್ಪ ಗಟ್ಟಿಯಾಗುವವರೆಗೂ ಈ ಥರ ಕೂಡಿಸ್ಕೋಬೇಕು. ಕೂಡಿಸಿದ ನಂತರ ನೋಡಿ ಈ ಥರ ಗಟ್ಟಿಯಾಗಿ ಬಂದಿದೆ. ಈಗ ಇದನ್ನು ಒಂದೊಂದಾಗಿ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿ ಬಿಡಬೇಕು ಫ್ರೆಂಡ್ಸ್. ಅದಕ್ಕೆ ನೋಡಿ ಹಿಟ್ಟು ಚೆನ್ನಾಗಿ ಬೆಂದಿದೆ. ಅದನ್ನು ಇನ್ನೊಂದು ಸರಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಒಂದು ಕೂಡ ಗಂಟುಗಳಿಲ್ಲದೆ ಥರ ಮುದ್ದೆ ರೆಡಿಯಾಗಿದೆ. ಈಗ ನಾವು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಕೋಬೇಕು. ಆ ನೀರಿನಿಂದ ನಾವು ಈ ಬಟ್ಲನ್ನು ತೊಳೆದು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಮುದ್ದೆಯನ್ನು ಹಾಕ್ಕೊಂಡು ನಾವು ಕೈಯಿಂದ ಈ ಥರ ತಟ್ಟಬೇಕು ಫ್ರೆಂಡ್ಸ್. ಇದನ್ನು ನಾನೀಗ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಮುದ್ದೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ. ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಈಗ ಬಿಸಿ ಮುದ್ದೆ ಮತ್ತು ಮೆಂತ್ಯ ತಂಬುಳಿ ರೆಡಿಯಾಗಿದೆ. ನಿಮಗೆ ನಾನು ಮುದ್ದೆ ಮಾಡಿದ ವಿಧಾನ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಈ ವಿಧಾನದಲ್ಲಿ ಮುದ್ದೆ ಮೆಂತ್ಯ ತಂಬುಳಿಯನ್ನು ಮಾಡಿ ನೋಡಿ. ಇದ್ರ ಜೊತೆಗೆ ಸ್ವಲ್ಪ ನಾವು ಮಧ್ಯದಲ್ಲಿ ತುಪ್ಪವನ್ನು ಹಾಕ್ಕೊಂಡು, ಹಾಗೆ ನಾವು ಬೇಳೆ ಹಪ್ಪಳ ಅಂತ ಕರಿತೀವಿ, ಅದನ್ನು ಕರಿಯೋದಕ್ಕಿಂತ ನಾವು ಒಲೆಯಲ್ಲಿ ನೀಟಾಗಿ ಒಲೆ ಇಲ್ಲ ಅಂದರೆ ನಾವು ಸ್ಟವ್ ಮೇಲೆ ಕೂಡ ಇದನ್ನು ಸುಟ್ಕೋಬೋದು. ಸುಟ್ಕೊಂಡು ಮುದ್ದೆ ಜೊತೆ ತಿನ್ನಿ ಫ್ರೆಂಡ್ಸ್, ಅದ್ಭುತವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ.